ಎಲ್ಲರಿಗೂ ನಮಸ್ಕಾರ. ಶಿಶು ಮಕ್ಕಳಿಗೊಳಿದ ಮಹಾದೇವ ಜನಪದ ಗೀತೆ ಇದು. ಜನಪದ ಸಾಹಿತ್ಯವನ್ನು ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಮಹಾದೇವ ಕಾರಯ್ಯ, ಬಿಲ್ಲಯ್ಯ ಮತ್ತು ಬೇಡರ ಕಣ್ಣಯ್ಯನನ್ನು ಪರೀಕ್ಷಿಸಬೇಕು ಅಂತ ಹೇಳಿ ಕಡ್ಡಿ ಹಳ್ಳಕ್ಕೆ, ಬೆಟ್ಟದ ಸಮೀಪದಲ್ಲಿ ಹರಿತಾ ಇರುವಂತಹ ಕಡ್ಡಿ ಹಳ್ಳಕ್ಕೆ ಪೂಜೆಗೆ ಅಂತ ಹೇಳಿ ಹೂ ಕೊಯ್ಲಿಕ್ಕೆ ಹೋಗಿರುವಾಗ ಅವರನ್ನು ಪರೀಕ್ಷಿಸಬೇಕು ಅಂತ ಹೇಳಿ ಮಾಯದ ಮಳೆಯನ್ನು ಕರೀತಾರೆ. ಮಳೆ ಬರುವ ಸಮಯ ಅಲ್ಲದೆ ಇರುವಂತಹ ಸಮಯದಲ್ಲಿ ಜೋರಾಗಿ ಮಳೆಯನ್ನು ತರಿಸ್ತಾರೆ. ಈ ಮಕ್ಕಳು ಖಂಡಿತವಾಗಿಯೂ ನನ್ನನ್ನು ಬಿಟ್ಟು ಹೋಗೋದೇ ಇಲ್ಲ ಎನ್ನುವಂಥದ್ದು ನಂಬಿಕೆ ಇರುತ್ತೆ. ಆದರೂ ಕೂಡ ಆ ನಂಬಿಕೆಯನ್ನು ಪರೀಕ್ಷಿಸಬೇಕು. ಅದಕ್ಕೋಸ್ಕರ ದೇವೇಂದ್ರನನ್ನು ಕರೀತಾರೆ. ದೇವೇಂದ್ರನನ್ನು ಕರೆದು, ಮಹದೇಶ್ವರ ದೇವತೆಗಳ ಒಡೆಯನಾದಂತಹ ದೇವೇಂದ್ರನನ್ನು ಕರೆದು ಹಳ್ಳ ಕೊಳ್ಳ ತುಂಬಿ ತುಳುಕುವಂತಹ ಮಾಯದ ಮಳೆಯನ್ನು ಕಳಿಸಪ್ಪ ಅಂತ ಹೇಳಿದ್ದಾರೆ. ಮಾಯಕಾರನಾದಂತಹ ಯಕ್ಷಿಣಿ ವಿದ್ಯೆಯನ್ನು ಬಲ್ಲಂತಹ ಮಹದೇಶ್ವರರು ವಾಯುದೇವನನ್ನು ಕೂಗಿ ಕರೀತಾರಂತೆ. ಜಗತ್ತೆಲ್ಲ ಬುಗುರಿಯ ತಿರುಗುವ ಹಾಗೆ ಸುಂಟರ ಗಾಡಿಯನ್ನು ಕಳಿಸಬೇಕು ಅಂತ ಹೇಳ್ತಾರಂತೆ. ಆ ಸುಂಟರ ಗಾಳಿ ಹೇಗಿರಬೇಕು ಅಂತ ಹೇಳಿದರೆ 4 ಲೋಕವನ್ನು ಏಕವಾಗಿ ಒಂದೇ ರೀತಿಯಾಗಿ ಆಗುವಂತೆ ನೀನು ಬೀಸಬೇಕು ಅಂತ ಹೇಳ್ತಾರೆ. ಈ ಕೆಂಡ ಗಣ್ಣಯ್ಯನ ಮಾತಿಗೆ ಉತ್ತರವನ್ನು ಹೇಳ್ತೀರಾ ಅಂತ ಹೇಳಿ ಪ್ರಶ್ನಿಸ್ತಾರೆ. ಮಹದೇಶ್ವರ, ನಿಮ್ಮ ಮಾತನ್ನು ನಾವು ಒಪ್ಪಿಕೊಂಡಿದ್ದೇವೆ, ನೀವು ಹೇಳಿದ ಹಾಗೆ ನಾವು ಮಾಡ್ತೇವೆ ಅಂತ ಹೇಳಿ ಹೋಗ್ತಾರೆ. ಅವರು ಅದೇ ರೀತಿಯಾಗಿ ಮಾಯದ ಮಳೆಯನ್ನು ಕರೀತಾರೆ. ಜೊತೆಗೆ ಜೋರಾಗಿ ಗಾಳಿ ಬೀಸುವ ಹಾಗೆ ಮಾಡ್ತಾರೆ. ಆನಂತರ ಗುಡುಗು ಗಾಜಮ್ಮನನ್ನು ಕರೆದು ನೀನು ಗುಡುಗಬೇಕು ಅಂತ ಹೇಳ್ತಾರೆ. ನಿನ್ನ ಮಗ ಬೊಮ್ಮರಾಯನ ಜೊತೆಗೂಡಿ ಮಾಯದ ಸಿಡಿಲನ್ನು ಉಂಟು ಮಾಡಬೇಕು ಅಂತ ಹೇಳ್ತಾರೆ. ಮಹದೇಶ್ವರನ ಮಾತನ್ನು ಕೇಳಿದೆ ಅವರು ಕಾರೆಂಬ ಕತ್ತಲನ್ನು ಉಂಟು ಮಾಡಿದ್ದಾರೆ. ರಭಸದಿಂದ ಕೂಡಿರುವಂತಹ ಮಳೆಯನ್ನು ಕೊಟ್ಟಿದ್ದಾರೆ. ಒಂದೊಂದು ಹನಿಗಳು ಹೇಗಿದೆ ಅಂತ ಹೇಳಿದರೆ ಚೆಂಡಿನ ಗಾತ್ರದ ಹನಿಗಳು ಅಟ್ಟ ಬೆಟ್ಟದ ಮೇಲೆ ಸುರಿತಾ ಇದ್ದಾವಂತೆ. ಈ ಮಳೆ ಸುರಿಯುವಂತಹ ರಭಸಕ್ಕೆ ಭೂಮಿ ಆಕಾಶ ಒಂದಾಗುವ ಹಾಗೆ ಕಾಣ್ತಾ ಇದೆ. ಅಲ್ಲಿರುವಂತಹ ಕಾಡಿನಲ್ಲಿರುವಂತಹ ಪ್ರಾಣಿಗಳೆಲ್ಲ ತೇಲಿ ಹೋಗ್ತಾ ಇದ್ದಾವಂತೆ. ಆನೆಗಳ ಮದ್ದಾನೆಗಳ ಹಿಂಡುಗಳನ್ನೇ ಈ ಗಂಗೆ ಹೊತ್ಕೊಂಡು ಹೋಗ್ತಾ ಇದ್ದಾಳಂತೆ. ಗುಡುಗು ಸಿಡಿಲಿನ ರಭಸಕ್ಕೆ 4 ಲೋಕಗಳು ಕೂಡ ನಡುಗಿ ಹೋಗ್ತಾವಂತೆ. ಕಡ್ಡಿ ಹಳ್ಳದಲ್ಲಿ ಇದ್ದಂತಹ ಈ ಕನ್ನಯ್ಯ, ಬೇಡರ ಕಣ್ಣಪ್ಪ ಮತ್ತು ಇವರು ಕನ್ನಯ್ಯ ಏನು ಮಾಡ್ತಾನೆ, ಮೇಲಕ್ಕೆ ನೋಡ್ತಾನಂತೆ. ಮೇಲಕ್ಕೆ ನೋಡಿ ಅವನು ಯಾವಾಗಲೂ ಬರದೇ ಇರುವಂತಹ ಮಳೆ ಇನ್ನು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿ ಯೋಚನೆ ಮಾಡ್ತಾನಂತೆ. ಈ ರೀತಿ ಗಂಗೆ ಹರಿಯುವಂತಹ ರಭಸ ಏನಿದೆ, ಆ ರಭಸಕ್ಕೆ ಆ ಮದ್ದಾನೆಗಳ ಹಿಂಡೇ ಹೋಗ್ತಾ ಇದೆ. ಹೀಗಿರಬೇಕಾದ್ರೆ ನಮ್ಮ ಗತಿ ಏನು, ನಮ್ಮನ್ನು ಬಿಡ್ತಾರಾ ಅಂತ ಹೇಳಿ ಯೋಚನೆ ಮಾಡ್ತಾರಂತೆ. ಈ 3 ಕಾರಯ್ಯ, ಬಿಲ್ಲಯ್ಯ, ಬೇಡರ ಕಣ್ಣಯ್ಯ, ಇವರೆಲ್ಲರೂ ಕೂಡ ದಿಕ್ಕು ಕಾಣದೆ ತೋಚದೆ ದುಃಖ ಪಡ್ತಾ ಕೂತಿದಾರಂತೆ. ಬಂಧು ಬಳಗ ಇಲ್ಲದೆ ಇರುವಂತಹ ನಮಗೆ ಸ್ವಾಮಿ ನೀನೆಂಥ ಬಂಧನ ಕೊಟ್ಟಿಯಪ್ಪ, ನಮಗೆ ಯಾರೂ ಇಲ್ಲ, ನಮಗೆ ಬಂಧು ಬಳಗ ಅಂತ ಹೇಳುವಂಥವರು ಯಾರೂ ಇಲ್ಲ, ನಮಗೆ ನೀನೆಂತಹ ಬಂಧನವನ್ನು ಕೊಟ್ಟೆಯಲ್ಲ, ಎಷ್ಟು ಕಷ್ಟವನ್ನು ಕೊಟ್ಟುಬಿಟ್ಟಿ, ನೀನು ತಂದೊಡ್ಡಿರುವಂತಹ ಈ ಸಮಸ್ಯೆಯಿಂದ ನಾವು ಹೇಗೆ ಹೊರಬರಲಿ ಅಂತ ಹೇಳಿ ದೇವರ ಹತ್ರ ಬೇಡ್ತಾರಂತೆ.
ಹುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪನ ಗುಡಿಯ ಮುಚ್ಚೋಯ್ತು. ಇಂಥ ದೊಡ್ಡ ಅಪ್ಪನೇ ಮುಳುಗೋದ ಮೇಲೆ ನಾವು ಬಾಳ ಬೋದೇನೋ ಮಾದೇವ. ಇವಾಗ ಇವರಿಗೆ ಚಿಂತೆ ಆಗ್ತಾ ಇದೆಯಂತೆ. ಈ ಗುಡುಗು, ಸಿಡಿಲು, ಜೋರಾಗಿ ಬರುವಂತಹ ಮಳೆ ಇದೆಲ್ಲವನ್ನು ಕಂಡಾಗ ಅವರಿಗೆ ಒಂದು ರೀತಿಯಲ್ಲಿ ಹೆದರಿಕೆ ಆಗ್ತಾ ಇದೆ. ನಮ್ಮ ಮಾದೇಶ್ವರನ ಗುಡಿಯು ಮುಚ್ಚಿ ಹೋಗ್ತಾ ಇದೆ. ಈ ಹುಚ್ಚಾಗಿ ಹರಿಯುವಂಥ ಮಳೆ ಏನು ಮಾಡ್ತಾ ಇದೆ, ನಮ್ಮ ಮಾದೇಶ್ವರನ ಗುಡಿಯನ್ನು ಮುಚ್ತಾ ಇದ್ದಾಳೆ. ಇಂತಹ ದೊಡ್ಡ ಸ್ವಾಮಿಯನ್ನೇ ಮುಳುಗಿಸಿದ ನಂತರ ನಾವು ಬದುಕುವುದು ಹೇಗೆ? ನಮಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ದೇವರೇ, ನಾವು ಬದುಕಲಿಕ್ಕೆ ಸಾಧ್ಯ ಇದೆಯೇ? ಬಾಯಿ ಬಡ್ಕೋತಾನೆ ಸತ್ಯವುಳ್ಳ ಬ್ಯಾಡ್ರ ಕನ್ನಯ್ಯ. ಸತ್ಯವಂತನಾದಂತಹ ಬೇಡರ ಕನ್ನಯ್ಯ ಏನು ಮಾಡ್ತಾನೆ, ಬಾಯಿ ಬಡ್ಕೊಳ್ತಾ ಇದ್ದಾನಂತೆ. ಬ್ಯಾಡು ಗಂಪನ್ಗೆ ಒಲಿದೋನೆ ನಾ ಬೇಡ್ಕೊಳ್ತೀನಿ ಮಾದೇವ, ನೀ ಬಂದು ಮುಖವ ತೋರದಿದ್ದಾರೆ ನಾನಿಂದು ಪ್ರಾಣ ಬಿಡುತ್ತೀನಿ. ನೀರು ತೆರೆಯ ಒಡೆದಾನು ನನ್ನಪ್ಪ ತೇಲಿ ಬೀಳುತ್ತಾನೆ. ನನ್ನಪ್ಪ ತೇಲಿ ಬಿದ್ದಾನಲ್ಲೋ ನನ್ನ ಮೈಕಾರ ಮಾದೇವ, ನೀರಿನ ಸುಳಿಗೆ ಮಾದೇವ ಸಿಕ್ಕಿ ಗರಗರನ್ನೇ ತಿರುಗವನೆ. ಈಗ ಬೇಡರ ಗುಂಪಿಗೆ ಒಲಿದಂತಹ ಮಾದೇವ, ನಾನು ನಿನ್ನನ್ನು ಬೇಡಿಕೊಳ್ತೇನೆ. ಬೇಡರ ಗುಂಪಿಗೆ ಒಲಿದಿದೀಯ ನೀನು. ಇಂತಹ ಮಾದೇವನಾದಂತಹ ನಿನ್ನನ್ನು ನಾನೇನು ಮಾಡ್ತೇನೆ, ಬೇಡಿಕೊಳ್ತಾ ಇದ್ದೇನೆ. ನೀನು ಒಂದು ವೇಳೆ ಬಂದು ನನಗೆ ಮುಖವನ್ನು ತೋರಿಸದಿದ್ದರೆ ನಾನಿವತ್ತೇನು ಮಾಡ್ತೇನೆ, ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೇನೆ. ನೀರಿನ ತೆರೆಯನ್ನು ಸೀಳಿ, ಅಷ್ಟೊತ್ತಿಗೆ ಇವರು ಹೇಳುವಂತಹ ಈ ಮಕ್ಕಳ ಭಕ್ತಿಗೆ ಒಲಿದಂತಹ ಮಾದೇವ ಏನು ಮಾಡ್ತಾರಂತೆ, ನೀರಿನ ತೆರೆಯನ್ನು ಸೀಳಿ ಮಾದೇಶ್ವರ ಕಾಣಿಸಿಕೊಂಡು ನೀರಿನಲ್ಲಿ ಮುಳುಗ್ತಾನಂತೆ. ನನ್ನಪ್ಪ ತೇಲಿ ಮುಳುಗಿದನಲ್ಲೂ, ನನ್ನ ಸ್ವಾಮಿ ಇವಾಗ ಏನಾಯಿತು, ಒಮ್ಮೆ ಎದ್ದು ನಮಗೆ ದರ್ಶನವನ್ನು ಕೊಟ್ಟು ನಮಗೆ ಇವಾಗೇನಾಗ್ತಾ ಇದೆ, ಗಿರಗಿರನೆ ತಿರುಗಿ ನಮಗೆ ಮುಳುಗಿ ಹೋದ್ನಲ್ಲೋ. ನನ್ನ ಮಾಯ್ಕಾರ ಮಾದೇಶ್ವರ ನೀರಿನ ಸುಳಿಗೆ ಸಿಕ್ಕಿ ಗರಗರನೆ ತಿರುಗ್ತಾ ಇದ್ದಾನೆ. ಸುತ್ತಮುತ್ತ ನೋಡವನೇ ಸತ್ವಂತ ಬ್ಯಾಡರ ಕಣ್ಣಯ್ಯ. ನನ್ನಪ್ಪ ಎಳ್ಕೊಂಡಂಗೆ ಈ ಗಂಗೆ ನನ್ನನ್ನು ಎಳ್ಕೊಂಡು ಬಿಡ್ತಾಳೆ. ಬಲಿಯ ಕಲ್ಲ ತಬ್ಬವನೇ ಬಲವಾಗಿ ಹಿಡ್ಕೊಂಡು ನಿಂತವನೇ. ಕಾರಯ್ಯ ಬಿಲ್ಲಯ್ಯ ನೋಡಿದರೂ ಕಣ್ಣಲ್ಲಿ ನೀರು ಕೆಡುಗಿದರು. ನಮ್ಮಿಗೆ ಬುಟ್ಟ ಮಾದೇವೋ, ನೀನು ಗಂಗೆ ಒಳಗೆ ಹೋದಾಯೋ. ಗುರುವಿಗೆ ಶಿಷ್ಯರೇ ಇಲ್ವಲ್ಲೋ, ಶಿಷ್ಯರಿಗೆ ಗುರುವೇ ಇಲ್ವಲ್ಲೋ. ಸತ್ಯವಂತನಾದಂತಹ ಬೇಡರ ಕಣ್ಣಯ್ಯ ಸುತ್ತಮುತ್ತ ನೋಡ್ತಾನಂತೆ. ಯಾಕೆ? ಸ್ವಾಮಿ ನಮಗೆ ಒಮ್ಮೆ ದರ್ಶನವನ್ನು ಕೊಟ್ಟು ನೀರಿನೊಳಗೆ ಮುಳುಗಿ ಹೋಗಿದ್ದಾನೆ. ಅದು ಹೇಗೆ ಅಂತ ಹೇಳಿದರೆ, ಗರಗರನೆ ತಿರುಗಿ ಮುಳುಗಿ ಹೋಗಿದ್ದಾನೆ. ಈಗ ಮುಳುಗಿ ಹೋದಂತಹ ಆ ಮಾದೇಶ್ವರ ಎಲ್ಲಿದ್ದಾನೆ ಅಂತ ಹೇಳಿ ಸುತ್ತಮುತ್ತ ನೋಡ್ತಾ ಇದ್ದಾನಂತೆ. ನನ್ನ ಸ್ವಾಮಿಯನ್ನು ಎಳ್ಕೊಂಡು ಈ ಗಂಗಮ್ಮ ನನ್ನನ್ನು ಎಳ್ಕೊಂಡು ಬಿಡ್ತಾಳೆ. ನನ್ನ ಸ್ವಾಮಿಯನ್ನು ಎಳ್ಕೊಂಡು ಹೋಗಿದ್ದಾಳೆ ಈ ಗಂಗಮ್ಮ, ಹಾಗೆ ನನ್ನನ್ನು ಕೂಡ ಎಳ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿ ಅವನೇನು ಮಾಡ್ತಾನಂತೆ, ಅಲ್ಲಿ ಇರುವಂತಹ ಬಲಿಯ ಕಲ್ಲನ್ನು ತಬ್ಬಿಕೊಂಡು ಬಲವಾಗಿ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿದ್ದಾನಂತೆ. ಇದನ್ನು ಕಾರಯ್ಯ ಬಿಲ್ಲಯ್ಯ ಇದನ್ನು ನೋಡಿದಾಗ ಅವರಿಗೂ ಕೂಡ ಏನಾಗತ್ತೆ, ತುಂಬ ಬೇಜಾರಾಗತ್ತೆ. ಅವರು ಕೂಡ ಕಣ್ಣೀರನ್ನು ಸುರಿಸ್ತಾರಂತೆ. ನಮ್ಮನ್ನು ಬಿಟ್ಟು ಮಾದೇಶ್ವರ ನೀನು ನೀರೊಳಗೆ ಹೋದ್ಯಲ್ಲ, ನೀನು ನಮ್ಮನ್ನು ಬಿಟ್ಟು ನಮ್ಮನ್ನಿಲ್ಲೇ ಬಿಟ್ಟು ನಮಗೇನು ಮಾಡದೆ ನೀನು ನೀರೊಳಗೆ ಬಿಟ್ಟು ಒಳಗೋದಿಯಲ್ವಾ. ಈಗೇನಾಯಿತು, ನಮಗೆ ಇನ್ನೂ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ. ನಮಗೆ ನೀನೇ ಇಲ್ಲ ಅಂತ ಹೇಳಿದರೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಇನ್ಯಾರೂ ಉಳಿದಿಲ್ಲ. ಗುರುವಿಗೆ ಶಿಷ್ಯರೇ ಇಲ್ಲದಂತಾಯ್ತಲ್ಲ. ಇವಾಗ ಗುರುವಿಗೆ ಶಿಷ್ಯರೇ ಇಲ್ಲದಂತಾಯ್ತಲ್ಲ, ಶಿಷ್ಯರಿಗೆ ಗುರುವೇ ಇಲ್ಲ ಅಂತ ಹೇಳಿ ಆಯ್ತಲ್ವ. ನೀನೆಲ್ಲೋ ನಾವೆಲ್ಲೋ ಅಂತ ಹೇಳಿದರೆ ನಮಗೆ ಒಬ್ರಿಗೊಬ್ಬರು ಸಂಪರ್ಕವೇ ಇಲ್ಲದ ಹಾಗಾಯ್ತಲ್ವ. ನಾವು ಸತ್ತಾರು ಚಿಂತಿಲ್ಲ ಕಾಣ್ರು, ನಮ್ಮಪ್ಪ ಮಾದೇವನ ಹಿಡ್ಕೊಳ್ರು. ಅವರ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳು ಬರ್ತವೆ ಅಂತ ಹೇಳಿದರೆ, ನಾವು ಸತ್ತರೂ ಪರವಾಗಿಲ್ಲ, ನಮ್ಮಪ್ಪ ಆ ಮಾದೇಶ್ವರನನ್ನು ಮಾತ್ರ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಈ ಜಗತ್ಯವಾಳುವ ಗುರುದೇವನ ನಾವೋಗಿ ಇವತ್ತು ಹಿಡಿಯೋಣ. ಈ ಜಗತ್ತನ್ನು ಆಳುವಂತಹ ದೊರೆಯಾದಂತಹ ಮಾದೇಶ್ವರನನ್ನು ನಾವಿವತ್ತು ರಕ್ಷಣೆ ಮಾಡಬೇಕು. ಯಾಕಂತೇಳಿದರೆ ಅವನು ನೀರಲ್ಲಿ ಮುಳುಗಿ ಹೋಗಿದ್ದಾನೆ, ಗರಗರ ಸುತ್ತಿ ಮುಳುಗಿ ಹೋಗ್ತಾ ಇದ್ದಾನೆ, ನೀರಲ್ಲಿ ಮುಳುಗಿ ಹೋಗ್ತಾ ಇದ್ದಾನೆ.
ಅದಕ್ಕೋಸ್ಕರ ನಾವೇನು ಮಾಡುವ, ನಾವು ಇವತ್ತು ಆ ಗುರುದೇವನನ್ನು ಹೋಗಿ ಗಟ್ಟಿ ಹಿಡ್ಕೊಳ್ಬೇಕು. ಅಲುಬೆಣ್ಣೆ ಕೊಟ್ಟಿಯಲ್ಲ ಗುರುವೆ, ಹೆತ್ತವು ನನಗೆ ಸಲುವಿದೆ, ನಮಗೆ ಗೆಡ್ಡೆ ಗೆಣಸು ಕೊಡುನಿಲ್ಲ, ಹಾಲು ತುಪ್ಪವ ಕೊಟ್ಟಿಯಲ್ಲ, ಇಂತಹ ಹಾಲು ಬೆಣ್ಣೆ ಕೊಟ್ಟಪ್ಪ ನಾವೆಂದಿಗೂ ನಿನ್ನ ಮರೆಯಾವು. ಈ ರೀತಿ ಗುರುವೇ, ನಮಗೆ ಈ ಜಗತ್ತನ್ನು ನೀನು ಆಳ್ತಾ ಇರುವಂಥವನು, ನೀನು ನಮಗೆ ಗುರುವಾಗಿ ನೀನು ನಮಗೆ ಹಾಲು ಬೆಣ್ಣೆಯನ್ನು ಕೊಟ್ಟು ಹೆತ್ತ ತಾಯಿಯ ಹಾಗೆ ನಮ್ಮನ್ನು ಕಾಪಾಡಿದೆಯಾ. ನಮಗೆ ಯಾರೂ ಇಲ್ಲ, ನಮಗೆ ಹೆತ್ತವರು ನಮ್ಮವರು ಅಂತ ಹೇಳಿಕೊಳ್ಳಲಿಕ್ಕೆ ಯಾರೂ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ನೀನೇನು ಮಾಡಿದೆಯಾ, ನಮಗೆ ಹಾಲು ಬೆಣ್ಣೆಯನ್ನು ಕೊಟ್ಟು ಹೆತ್ತ ತಾಯಿಯ ಹಾಗೆ ನೀನು ನಮ್ಮನ್ನು ಕಾಪಾಡ್ತಾ ಇದ್ದೆ. ನಮಗೆ ಗೆಡ್ಡೆ ಗೆಣಸು ಕೊಡಲಿಲ್ಲ, ಹಾಲು ತುಪ್ಪವನ್ನು ಕೊಟ್ಟಿದೆಯಲ್ಲಪ್ಪ. ನಮಗೆ ಬಾಕಿ ಯಾರೂ ಇಲ್ಲ ಅಂತ ಹೇಳಿದ್ರೆ ನಾವು ಗೆಡ್ಡೆ ಗೆಣಸು ತಿಂದೆ ಬದುಕಬೇಕಿತ್ತೋ ಏನೋ ಗೊತ್ತಿಲ್ಲ. ಆದರೆ ನಮ್ಗೆ ಇವಾಗ ಏನು ಮಾಡಿದಿ, ನಮಗೆ ಹಾಲು ತುಪ್ಪವನ್ನು ಕೊಟ್ಟಿದೆಯಲ್ಲಪ್ಪ. ಇಂತಹ ಹಾಲು ಬೆಣ್ಣೆಯನ್ನು ಕೊಟ್ಟಂತಹ ನಿನ್ನನ್ನು ನಾವು ಎಂದಿಗೂ ಮರೆಯೋದಿಲ್ಲ. ನಮಗೆ ಹಾಲು ಬೆಣ್ಣೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡಿರುವಂತಹ ನಿನ್ನನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಮಾತು ಕೇಳವ್ರೆ ನನ್ನ ಮಕ್ಕಳಿಗೊಲಿದ ಮಾದೇವ. ಈ ಮಕ್ಕಳು ಆಡ್ತಾ ಇರುವಂತಹ ಆ 3 ಜನ ಮಕ್ಕಳೇನಿದ್ದಾರೆ, ಅವರು ಅವರೊಳಗೆ ಮಾತಾಡ್ತಾ ಇರುವಂತಹ ಆ ಮಾತನ್ನು ಬೆಟ್ಟದ ಮಾದೇಶ್ವರ ಏನು ಮಾಡ್ತಾನಂತೆ, ಕೇಳ್ತಾ ಇದ್ದಾನಂತೆ. ಆ ಮಾತನ್ನು ಕೇಳಿ ಖುಷಿ ಪಡ್ತಾ ಇದ್ದಾನೆ. ಈ ರೀತಿಯಾಗಿ ನನ್ನ ಮಾದೇಶ್ವರನಿಗೆ ಗಟ್ಟಿ ಹಿಡ್ಕೊಳ್ಬೇಕು, ಅವನು ಎಲ್ಲೂ ತೇಲಿ ಹೋಗಬಾರ್ದು, ಗಂಗಮ್ಮ ಹಿಡ್ಕೊಳ್ತು ಹೋಗ್ತಾ ಇದ್ದಾಳೆ, ಅವನ ಬದಲಾಗಿ ನಾವು ಹೋದರೂ ಪರವಾಗಿಲ್ಲ, ಹಾಗೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಈ ಮಕ್ಕಳು. ಇದನ್ನೆಲ್ಲ ಮಾದೇಶ್ವರ ಕೇಳ್ತಾ ಇದ್ದಾರಂತೆ. ತಬ್ಬಿಕೊಂಡು ಇಳಿಯುವ ಮಕ್ಕಳ ಪ್ರೇಮಕ್ಕೆ ಉಳಿದಾರು ಮಾದೇವ. ಮಾದೇಶ್ವರನನ್ನು ತಬ್ಬಿಕೊಂಡಿರುವಂಥ ಈ ಮಕ್ಕಳನ್ನು ರಕ್ಷಿಸಲಿಕ್ಕೆ ಅಂತ ಹೇಳಿ ನೀರಿಗೆ ಇಳಿಯುವ ಮಕ್ಕಳ ಪ್ರೇಮಕ್ಕೆ ಮಾದೇಶ್ವರ ಮೆಚ್ಚಿಕೊಳ್ತಾರಂತೆ. ಈ ಮಕ್ಕಳು ಆಡ್ತಾ ಇರುವಂಥ ಮಾತನ್ನು ಮಾದೇಶ್ವರ ಕೇಳ್ತಾ ಇದ್ದಾರಂತೆ. ಆ ಕಲ್ಲನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ ಹೇಳುವಾಗ ದೇವರಿಗೂ ಕೂಡ ಏನಾಗುತ್ತೆ, ಖುಷಿಯಾಗತ್ತಂತೆ. ಇಂತಹ ಭಕ್ತಿವಂತ ಮಕ್ಕಳ ಸ್ವಾಮಿ ತಮ್ಮ ಎಡಬಲದಲ್ಲಿ ತಬ್ಬವ್ರೆ. ನನ್ನ ಶಿಶು ಮಕ್ಕಳ ಪ್ರೀತಿಯಿಂದ ನಾನಾದೆ ಮಕ್ಕಳ ಮಾದೇವ. ಮಾಯಾದ ಮಳೆಗೆ ಸನ್ನೆ ಮಾಡಿ ಮೇಲೋಕಕ್ಕೆ ಕಳುಗವ್ರೆ. ಕಾರಯ್ಯನ್ನ ಕಂಡಾರೆ ಕರುಣ ನನ್ನಪ್ಪಂಗೆ, ಬಿಲ್ಲಯ್ಯನ್ನ ಕಂಡಾರೆ ಬಲು ಪ್ರೇಮ. ಹೀಗೆ ಅವರನ್ನು ರಕ್ಷಿಸಬೇಕು ಅಂತ ಹೇಳಿ ಇಳಿದಿರುವಂತಹ ಈ ಮಕ್ಕಳನ್ನು ಗಮನಿಸಿ ಖುಷಿ ಪಡ್ತಾರೆ. ಇಂತಹ ಭಕ್ತಿಯಿಂದ ಕೂಡಿರುವಂತಹ ಮಕ್ಕಳನ್ನು ಮಾದೇಶ್ವರ ತಮ್ಮ ಎಡ ಮತ್ತು ಬಲಗಳಲ್ಲಿ ಕಂಕುಳಲ್ಲಿ ಅಂದರೆ ತನ್ನ ಕೈಯಲ್ಲಿ ತಬ್ಬಿಕೊಂಡು ಅವರನ್ನು ರಕ್ಷಿಸ್ತಾರಂತೆ. ತನ್ನ ಎಳೆಯ ಮಕ್ಕಳ ಪ್ರೀತಿಯಿಂದ, ಇಂತಹ ಮಕ್ಕಳು ತೋರಿಸಿರುವಂತಹ ಪ್ರೀತಿಯಿಂದ ನಾನೇನಾಗಿದ್ದೇನೆ, ಇವಾಗ ಮಕ್ಕಳ ಮಾದೇಶ್ವರನಾಗಿದ್ದೇನೆ. ಈ ಮಕ್ಕಳು ಈಶ್ವರ ಸಾಮಾನ್ಯವಾಗಿ ಬೇಗನೆ ಒಲಿತಾನಂತೆ. ಈಶ್ವರನನ್ನು ಭಕ್ತಿಯಿಂದ ಪ್ರೀತಿಯಿಂದ ಪೂಜಿಸಿದರೆ ಈಶ್ವರ ಖಂಡಿತ ಒಲಿತಾನೆ. ಹಾಗಾಗಿ ಈ ಮಕ್ಕಳ ಪ್ರೀತಿಯನ್ನು, ಈ ಭಕ್ತಿಯನ್ನು ಕಂಡು ಮಾದೇಶ್ವರನಿಗೆ ಖುಷಿಯಾಗತ್ತೆ. ಈ ಮಕ್ಕಳನ್ನು ತಬ್ಬಿಕೊಳ್ತಾರಂತೆ. ಮಾಯದ ಮಳೆಗೆ ಸನ್ನೆ ಮಾಡಿ ಮೇಲಿನ ಲೋಕಕ್ಕೆ ಕಳಿಸ್ತಾರಂತೆ. ಹೋಗಿ ಸಾಕು, ಇನ್ನು ಬೇಡ ಮಳೆ ಬರುವಂಥದ್ದು ಅಂತ ಹೇಳಿ. ಈ ಮಾದೇಶ್ವರನಿಗೆ ಕಾರಯ್ಯನನ್ನು ಕಂಡ್ರೆ ತುಂಬ ಕರುಣೆ ಅಂತೆ, ಬಿಲ್ಲಯ್ಯನನ್ನು ಕಂಡ್ರೆ ಬಲು ಪ್ರೀತಿ ಅಂತೆ. ಮಕ್ಕಳನ್ನೆತ್ತಿ ಹೆಗಲಲ್ಲೊತ್ಕೊಂಡು ಗುಡಿಗೆ ಬಂದರು ಮಾದೇವ. ನಂಬಿದವರ ಮನದಲ್ಲಿ ನನ್ನಪ್ಪ ತುಂಬಿ ತುಳುಕಾರು ಮಾದೇವ. ಮಕ್ಕಳನ್ನು ಎತ್ತಿ ಹೆಗಲ ಮೇಲೆ ಕೂರಿಸಿಕೊಂಡು ಮಾದೇಶ್ವರರು ಏನು ಮಾಡ್ತಾರಂತೆ, ತನ್ನ ಗುಡಿಗೆ ಬರ್ತಾರಂತೆ. ನಂಬಿದವರ ಮನಸ್ಸಿನಲ್ಲಿ ತನ್ನ ಸ್ವಾಮಿ ಮಾದೇಶ್ವರರು ತುಂಬಿ ತುಳುಕ್ತಾ ಇದ್ದಾರೆ ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಧನ್ಯವಾದಗಳು.